ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ಸಿಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಒಂದಷ್ಟು ಬ್ರೈಡಲ್ ಜ್ಯುವೆಲರಿ ಕಲೆಕ್ಷನ್ಸ್ ಇದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ಕೆಲವೊಂದಷ್ಟು ಇದ್ದಿದ್ದನ್ನ ನಾನು ಪ್ರಿವಿಯಸ್ ವಿಡಿಯೋಗಳಲ್ಲಿ ಹಿಂದಿನ ಬ್ಲಾಗಲ್ಲೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಇದು ಇವಾಗ ಪರ್ಚೇಸ್ ಮಾಡಿರೋವಂಥ ಕೆಲವೊಂದು ಐಟಮ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಥರ ಬ್ರೈಡ್ ಇರಲಿ, ನಾನ್ ಬ್ರೈಡ್ ಇರಲಿ, ಯಾವುದೇ ಒಂದು ಮೇಕಪ್ ಇದ್ರೂ ಸಹ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು DM ಮಾಡಿ ನನಗೆ ಕೇಳೋದ್ರಿಂದ ತುಂಬಾ ರೀಸನಬಲ್ ಪ್ರೈಸ್ಗೆ ನಾನು ಮಾಡಿಕೊಡ್ತೀನಿ. ಜೊತೆಗೆ ನಿಮಗೆ ಇನ್ಕ್ಲೂಡ್ ಆಗಿ ನಾನು ಜ್ಯುವೆಲರೀಸ್ನ ಕೊಡ್ತೀನಿ. ಸೊ ನೋಡೋಣ ಇವಾಗ ಒಂದೊಂದಾಗಿಯೇ ಯಾವ ರೀತಿ ಇದೆ ನನ್ನ ಹತ್ರ ಜ್ಯುವೆಲರಿ ಕಲೆಕ್ಷನ್ಸು ಏನು ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಸೊ ಹಾಗಾದ್ರೆ ಬನ್ನಿ, ಮೊದಲನೇದಾಗಿ ಯಾವುದು ಜ್ಯುವೆಲರಿ ಇದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಜ್ಯುವೆಲರಿ ಗೊತ್ತಾಗ್ತಿದೆ ಅನಿಸುತ್ತೆ. ಸೊ ಈ ಒಂದು ಜ್ಯುವೆಲರಿ ಗೋಲ್ಡ್ ಮತ್ತು ಮರೂನ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿದೆ. ತುಂಬಾ ಚೆನ್ನಾಗಿದೆ. ಟ್ರೆಡಿಷ್ನಲ್ ಆಗಂತೂ ಸಖತ್ತಾಗಿರುತ್ತೆ. ಸೊ ಇದನ್ನು ನೀವು ಟ್ರೆಡಿಷ್ನಲ್ಗಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ರಿಸೆಪ್ಷನ್ ಆ ಥರದ್ರಲ್ಲಾದರೂ ಯೂಸ್ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿದೆ. ಒಂಥರ ಲುಕ್ಕಾಗಿ ಒಂಥರ ಹೈಲೈಟಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನೀವು ಯಾವುದಾದ್ರೂ ಮ್ಯಾಚ್ ಮಾಡ್ಬೋದು ಡಾಬ್ನ. ಸೊ ಇದನ್ನು ಮಾತ್ರ ನಾನು ಪರ್ಚೇಸ್ ಮಾಡ್ಕೊಂಡಿರೋವಂಥದ್ದು. ಸೊ ನೀವು ಬೇಕು ಅಂತ ಅಂದರೆ ನನಗೆ ಡಾಬ್ನು ಸಹ ಈ ಥರ ಪ್ರೊವೈಡ್ ಮಾಡ್ತೀನಿ. ಸೊ ನನ್ನ ಹತ್ರ ಈ ಥರದ್ದು ಒಂದು 2 ಡಾಬ್ಸ್ ಇದೆ. ಸೊ ಅದರಲ್ಲಿ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಇಯರಿಂಗ್ಸ್ ಬಂದು ಈ ಥರ ಇದೆ, ಜುಮ್ಕ ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಲಕ್ಷ್ಮೀ ಕಾಸಿಂದು, ಅಂದರೆ ಕಾಸಿಂದಲ್ಲ ಸಾರಿ ಲಕ್ಷ್ಮಿ ಇದೆ. ಸೊ ಒಂಥರ ಕೆಳಗಡೆ ಎಲ್ಲ ಬೀಡ್ಸ್ಗಳೆಲ್ಲ ಇದೆ, ಒಂಥರ ಲುಕ್ಕಾಗಿ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಜ್ಯುವೆಲರಿ ಸೆಟ್ಟು ಫಸ್ಟ್ ಒಂದಾಗಿರುತ್ತೆ. ಸೊ ಇದು ಫಸ್ಟ್ ಒನ್ ಆಗಿರುತ್ತೆ. ಇವಾಗ ಸೆಕೆಂಡ್ ಒನ್ ಜ್ಯುವೆಲರಿ ಸೆಟ್ನ ತೋರಿಸ್ತೀನಿ. ಸೊ ಬೇಕಂದರೆ ನೀವು ಬಿಡಿಯಾಗಿ ತೋರಿಸಿ ಅಂದ್ರೂ ಬೇಕಾದ್ರೆ ತೋರಿಸ್ತೀನಿ. ಬಟ್ ನಿಮ್ಗೆ ಇದರಲ್ಲಾದರೆ ಕ್ಲಾರಿಟಿಯಾಗಿ ಕ್ಲಿಯರಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಮೋಲ್ಡಿಂದನೇ ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ಇದೊಂದು ಸೆಟ್ ಹಾಗೆ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಟೆಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇದಂತೂ ಮುಹೂರ್ತಂಗಂತೂ ಮಾಡಿಸಿದಾಗಿದೆ. ಗ್ರೀನ್ ಬೀಡ್ಸ್ಗಳು ಬಂದಿರುತ್ತೆ. ಸೊ ಇದನ್ನು ಅಷ್ಟೇ ಗೋಲ್ಡ್ ಆ್ಯಂಡ್ ಮರೂನ್ ಆ್ಯಂಡ್ ಗ್ರೀನ್ ಮತ್ತು ಪರ್ಲ್ ಈ ಕಾಂಬಿನೇಷನಲ್ಲಿ ಇರುತ್ತೆ ಈ ಒಂದು ಸೆಟ್ಟು. ಸೊ ಇದಕ್ಕೆ ಬೈತಲೆನೂ ಸಿಗುತ್ತೆ. ಸೊ ಈ ರೀತಿ ಇದೆ ಬೈತಲೆ. ಸೊ ಇದಕ್ಕೆ ಬೇಕಾದರೆ ನೀವು ಮ್ಯಾಚ್ ಮಾಡ್ಕೋಬೋದು. ಈ ಒಂದು ಡಾಬ್ನು ಬೇಕಾದ್ರೆ ಮ್ಯಾಚ್ ಮಾಡ್ಬೋದು. ಇನ್ ಕೇಸ್ ಅಷ್ಟು ಮ್ಯಾಚ್ ಆಗಲ್ಲ ಅನ್ನೋದಾದರೆ ಸೊ ನೋಡೋಣ, ಮುಂದಿನ ದಿನದಲ್ಲಿ ನಾನು ಗ್ರೀನ್ ಬೀಡ್ಸ್ ಇರೋವಂಥ ಒಂದು ಡಾಬ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ತೊಗೊಂಡಾಗ ಬೇಕಾದ್ರೆ ಅದನ್ನು ಸಹ ಪ್ರೊವೈಡ್ ಮಾಡ್ತೀನಿ. ಸೊ ಈ ಥರ ಒಂದು ಟೆಂಪಲ್ ಡಿಸೈನು ಮತ್ತು ಇಯರಿಂಗ್ಸ್ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ, ತುಂಬಾ ಲುಕ್ಕಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಒಂದು ಸೆಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ದು ಯಾವುದೇ ಕಾಂಟ್ಯಾಕ್ಟ್ಸ್ ಇರ್ಬೋದು, ನನಗೆ DM ಮಾಡಿ ತಿಳಿಸಿದ್ರೆ ಸೊ ನಾನು ಬುಕ್ಕಿಂಗ್ ತೊಗೊಳ್ತೀನಿ, ಓಕೆನಾ? ಸೊ ಫ್ರೆಂಡ್ಸ್, ಇದು ಸೆಕೆಂಡ್ ಜ್ಯುವೆಲರಿ ಆಗಿರುತ್ತೆ. ಸೊ ಈ ಒಂದು ಜ್ಯುವೆಲರಿನೂ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ DM ಮಾಡಿ ಹೇಳಿ, ಮತ್ತು ಕಮೆಂಟ್ ಮೂಲಕನೂ ತಿಳಿಸಿ ಯಾವ ಜ್ಯುವೆಲರಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು, ಓಕೆನಾ? ಸೊ ಇವಾಗ ಥರ್ಡ್ ಒನ್ ಜ್ಯುವೆಲರಿ ತೋರಿಸ್ತೀನಿ. ಸೊ ಥರ್ಡ್ ಒನ್ ಬಂದು ಗೋಲ್ಡ್ ಮತ್ತು ಪರ್ಲ್ ಕಾಂಬಿನೇಷನಲ್ಲಿ ಸಿಂಪಲ್ ಆಗಿದೆ. ಸೊ ಈ ಥರ ಸಿಂಪಲ್ ಬೇಕು ಅಂತ ಅನ್ನೋರು ಇರ್ತಾರಲ್ವ. ಸೊ ಹಾಗಾಗಿ ಈ ಒಂದು ಜ್ಯುವೆಲರಿನೂ ನಾನು ತೊಗೊಂಡಿದ್ದೀನಿ. ಸೊ ಪರ್ಲ್ ಎಲ್ಲ ಸ್ವಲ್ಪ ಇದು ದಪ್ಪ ದಪ್ಪಾಗಿ ಒಂಥರ ಹೈಲೈಟಾಗಿ ಕಾಣಿಸುತ್ತೆ. ಮತ್ತು ಫಿನಿಶಿಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂಥರ ಆ್ಯಂಟಿಕ್ ಜ್ಯುವೆಲರಿ ಥರ ಇದೆ ನೋಡಿ. ಸೊ ಅದ್ರ ಜುಮ್ಕ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಪರ್ಲ್, ಸೊ ಅದ್ರದ್ದು ಬೈತಲೆ ಬಂದು ಈ ಥರ ಇದೆ. ಸರಿ, ಈ ಥರ ಬೈತಲೆ ಇದೆ. ಸೊ ಈ ಒಂದು ಬೈತಲೆ ಮತ್ತು ಇದಕ್ಕೆ ಏನು ನೆಕ್ಲೆಸ್ ಮತ್ತು ಲಾಂಗ್ ಹಾರ ಬರುತ್ತೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಅಷ್ಟೇ ಶಾರ್ಟ್ ಒಂದು ಲಾಂಗ್ ಒಂದು ಹಾರಗಳು ಬರುತ್ತೆ.
ಮತ್ತು ಅದಕ್ಕೆ ಇಯರಿಂಗ್ಸು ಮತ್ತು ಬೈತಲೆ ಮಾಮೂಲಿ ಡಾಬ್ ಯಾವ್ದಾದ್ರು ಮಿಸ್ ಮ್ಯಾಚ್ ಮಾಡಿ ಮಾಡ್ಕೋಬೋದು. ಇವಾಗ ಟ್ರೆಂಡಿಂಗ್ ಆಗಿರೋದೇ ಹಾಗೆ ಮಿಸ್ ಮ್ಯಾಚ್ ಮಾಡಿ ಮಾಡ್ಕೊಳ್ಳೋ ಅಂಥದ್ದು, ಇನ್ನೂ ಲುಕ್ಕಾಗಿ ಹೈಲೈಟಾಗಿ ಕಾಣಿಸುತ್ತೆ ಆ ಥರ ಮಾಡ್ಕೊಳ್ಳೋದ್ರಿಂದ. ಸೊ ನಾನು ಈ ಒಂದು ಜ್ಯುವೆಲರಿನೂ ಬೈ ಮಾಡಿದ್ದೀನಿ. ಸೊ ನನಗೂ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿ, ಸೊ ಇದು ಬಂದು ಥರ್ಡ್ ಜ್ಯುವೆಲರಿ ಆಗಿರತ್ತೆ. ಸೊ ಇದು ಬಂದು ಹೇಗಿದೆ, ಇಷ್ಟ ಆಯಿತಾ? ಸೊ ನನಗೂ ಇಷ್ಟ ಆಯಿತು, ಸೊ ಹಾಗಾಗಿ ಬೈ ಮಾಡಿದ್ದೀನಿ. ಸೊ ನನಗೆ ಯಾರಾದರೂ ಕಾಂಟ್ಯಾಕ್ಟ್ ಕೊಟ್ಟರೆ ಸೊ ಅವರಿಗೆಲ್ಲ ಇದನ್ನು ಇನ್ಕ್ಲೂಡ್ ಆಗಿ ಕೊಡ್ತಿದ್ದೀನಿ. ಸೊ ಬೇಗ ಹೇಳಿ ನೋಡಿಬಿಟ್ಟು ಯಾವುದೇ ಒಂದು ಬ್ರೈಡ್ಸ್ ಇದ್ರೂ ಬುಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೆಕ್ಸ್ಟ್ ಬಂದು ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಹೇರ್ ಆಕ್ಸೆಸರೀಸ್ ಅಂತ ಹೇಳಿಬಿಟ್ಟು, ನೋಡಿ ಇಲ್ಲಿ ಒಂದು ಹೇರ್ ಸ್ಟೈಲ್ ಮಾಡಿ ಹಾಕಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಇವಾಗ ಫುಲ್ ಟ್ರೆಂಡಿಂಗ್ ಆಗಿದೆ. ಸೊ ಇದರಲ್ಲಿ ಶಾರ್ಟು ಸಿಗುತ್ತೆ, ಲಾಂಗು ಸಿಗುತ್ತೆ, ಯಾವ ಥರ ಆದರೂ ನೀವು ತೊಗೋಬೋದು. ನಾನು ಲಾಂಗ್ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಇದು ಇವಾಗಿನ ಟ್ರೆಂಡಿಂಗ್ ಹೇರ್ ಆಕ್ಸೆಸರೀಸ್ ಆಗಿರುತ್ತೆ. ಈ ಥರ ಜಸ್ಟ್ ಶಾರ್ಟ್ ಆಗಿರೋದು ತೊಗೊಳ್ತಾರೆ, ಬಟ್ ನನಗೆ ಲಾಂಗ್ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಪರ್ಲ್, ಗ್ರೀನ್, ಮರೂನ್ ಈ ಕಾಂಬಿನೇಷನಲ್ಲಿದೆ. ಸೊ ಈ ಒಂದು ಹೇರ್ ಸ್ಟೈಲ್ಗೆ ನಾನು ಜಸ್ಟ್ ಇದನ್ನು ಹಾಕಿದ್ದೆ, ಯಾಕಂದರೆ ನಾನು ಗೃಹ ಪ್ರವೇಶದಲ್ಲಿ ನಾನು ಇದೇ ಥರ ಹೇರ್ ಸ್ಟೈಲ್ ಹಾಕ್ಕೊಂಡು ಈ ಒಂದು ಆಕ್ಸೆಸರೀಸ್ನ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು, ಒಂಥರ ಹೈಲೈಟ್ ಆಗಿತ್ತು. ಸೊ ಹಾಗಾಗಿ ನಾನು ನಿಮಗೆ ಇದನ್ನು ಪ್ರಿಫರ್ ಮಾಡ್ತೀನಿ. ಇನ್ ಕೇಸ್ ಮುಹೂರ್ತಮ್ಗೂ ಬೇಕಾದರೆ ನಾನ್ ಬ್ರೈಡ್ಸ್ ಆಗಿರ್ಬೋದು, ಬ್ರೈಡ್ಸ್ ಆಗಿರ್ಬೋದು, ಯಾರಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಜಸ್ಟ್ ನಿಮ್ಗೆ ಯಾವ ರೀತಿ ಬೇಕು ಹೇರ್ ಸೆಟಪ್ ಮಾಡಿಕೊಂಡ್ರೆ, ಅಂದರೆ ಫ್ಲವರ್ ಸೆಟಪ್ ಮಾಡಿಕೊಂಡ್ರೆ ತುಂಬಾ ಹೈಲೈಟಾಗಿ ಒಂದು ಯೂನಿಕ್ಕಾಗಿ ಕಾಣಿಸುತ್ತೆ. ಸೊ ಇವಾಗೆಲ್ಲ ಆಗಿನ ಕಾಲದ ಥರ ಅಂದರೆ ಮಗ್ಗಿನ ಜಡೆ ಆಗಿರ್ಬೋದು, ಅದನ್ನು ಯಾರೋ ಅಷ್ಟು ಲೈಕ್ ಮಾಡಲ್ಲ. ಈ ಥರ ಏನಾದರೂ ಹೇರ್ ಆಕ್ಸೆಸರೀಸ್ನ ಲೈಕ್ ಮಾಡ್ತಾರೆ. ಸೊ ಈಗಿನ ಟ್ರೆಂಡ್ ನಾನು ಹೇಳ್ತಿರೋದು. ಇಲ್ಲ, ಕೆಲವೊಬ್ಬರು ಆ ಥರದ್ದೂ ಇಷ್ಟಪಡೋರು ಇರ್ತಾರೆ, ಬಟ್ ಒಬ್ಬೊಬ್ರದ್ದು ಒಂದೊಂದು ಥರ ಏನೋ ಚಾಯ್ಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಹೇರ್ ಆಕ್ಸೆಸರೀಸು. ದೆನ್ ನೆಕ್ಸ್ಟು ಇನ್ನೂ ಕೆಲವೊಂದು ಇದ್ದಾವೆ ನನ್ನ ಹತ್ರ. ಸೊ ಈ ಒಂದು ಫುಲ್ಲು ಟ್ರೆಡಿಷ್ನಲ್ಗೆ ಹಾಕ್ಕೊಳ್ಳೋ ಅಂಥ ಒಂದು ಹೇರ್ ಆಕ್ಸೆಸರೀಸು, ಇದನ್ನು ಸಹ ಸೊ ತುಂಬಾ ಚೆನ್ನಾಗಿದೆ. ಹತ್ರದಿಂದ ತೋರಿಸ್ತೀನಿ. ಸೊ ಈ ಒಂದು ಏನು ಏರ್ ಆಕ್ಸೆಸರೀಸು ಸಹ ಇದೆ. ಸೊ ಇದ್ರದ್ದೆಲ್ಲ ಇನ್ಕ್ಲೂಡ್ ಆಗಿ ನಾನು ಕೊಡ್ತೀನಿ. ಇದನ್ನು ಸಹ ಜ್ಯುವೆಲರಿ ಜೊತೆಗೆ ಇನ್ಕ್ಲೂಡ್ ಆಗಿ ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಇದು ಮತ್ತು ಇದು ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅದು ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ನಾನು ಇನ್ಕ್ಲೂಡ್ ಆಗಿ ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದೆರಡು ಗೋಲ್ಡ್ ಆ್ಯಂಡ್ ಮರೂನ್ ಆ್ಯಂಡ್ ಪರ್ಲ್ ಕಾಂಬಿನೇಷನಲ್ಲಿ, ಗ್ರೀನ್ ಆಲ್ಸೋ ಕಾಂಬಿನೇಷನಲ್ಲಿದೆ. ಸೊ ಈ ಒಂದೆರಡು ಆಕ್ಸೆಸರೀಸು. ಸೊ ನೆಕ್ಸ್ಟ್ ಬಂದು ಫ್ರೆಂಡ್ಸ್, ಈ ಥರ ಬೀಡ್ಸ್ಗಳು ಬರುತ್ತಲ್ವಾ, ಆ ಒಂದು ಏನು ಹೇರ್ ಆಕ್ಸೆಸರೀಸು ಸಹ ನನ್ನ ಹತ್ರ ಇದೆ. ನೋಡ್ತಿದ್ದೀರಾ? ಸೊ ತುಂಬಾ ಚೆನ್ನಾಗಿದೆ, ಒಂಥರ ಲುಕ್ಕು ಏನು ಸಕ್ಕತ್ತಾಗಿದೆ. ನಮಗಂತೂ ಸಖತ್ ಇಷ್ಟ ಆಯಿತು. ಹೇಗೆ ಕಾಣಿಸ್ತಿದೆ ನಮಗಂತೂ ಗೊತ್ತಾಗ್ತಿಲ್ಲ, ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಸೊ ಈ ಒಂದು ಪಾಲ್, ಗೋಲ್ಡ್, ಗ್ರೀನ್, ಮರೂನ್ ಆಲ್ಮೋಸ್ಟ್ ಇದೇ ಕಾಂಬಿನೇಷನಲ್ಲೇ ತುಂಬ ಆಕ್ಸೆಸರೀಸ್ ಇದೆ ನನ್ನ ಹತ್ರ. ಸೊ ಆಲ್ಮೋಸ್ಟ್ ಇದೇನೇ ಚೆನ್ನಾಗಿ ಕಾಣಿಸೋದು, ಮರೂನ್ ಆ್ಯಂಡ್ ಗ್ರೀನ್ ಆ್ಯಂಡ್ ಪಾಲ್, ಗೋಲ್ಡ್ ಈ ಕಾಂಬಿನೇಷನಲ್ಲಿ. ಸೊ ಇದು ಒಂದು ಆಗಿರುತ್ತೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಇನ್ನೂ ಒಂದು ಈ ಒಂದು ಹೇರ್ ಸ್ಟೈಲ್ದು ಏನು ತೋರಿಸ್ತಿದ್ದೀನಿ, ಇದನ್ನು ನಾನು ಹ್ಯಾಂಡ್ ಮೇಡ್ ಮಾಡಿದ್ದು. ಈ ಒಂದು ಬಿಂದಿನ ಏನು ಹೇಳ್ತಾರೆ, ಈ ಒಂದು ಬ್ರೋಚರ್ನ ನಾನು ಹ್ಯಾಂಡ್ ಮೇಡ್ ಮಾಡಿರೋ ಅಂಥದ್ದು. ಸೊ ತುಂಬ ವರ್ಷಗಳ ಹಿಂದೆ ಈ ಒಂದು ಬ್ರೋಚರ್ಸ್ನ ನಾನು ರೆಡಿ ಮಾಡಿರೋ ಅಂಥದ್ದು. ರೆಡಿ ಏನು ಚೌಲಿ ಸಿಗುತ್ತಲ್ವ, ಅದಕ್ಕೆ ಈ ಥರ ನಾನು ಕ್ಲಾತ್ ಮೆಟೀರಿಯಲಲ್ಲಿ ಈ ಥರ ನಾನು ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ, ಒಂಥರ ಲುಕ್ ವೈಸ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ, ಹೈಲೈಟಾಗಿ ಎದ್ದು ಕಾಣಿಸುತ್ತೆ. ಸೊ ಈ ಒಂದು ಜ್ಯುವೆಲರಿನೂ ಹೇರ್ ಆಕ್ಸೆಸರೀಸು ಸಹ ನನ್ನ ಹತ್ರ ಇದೆ. ಇದು ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಇದು ಮತ್ತು ಇದೆರಡರಲ್ಲಿ ಯಾವ್ದು ಇಷ್ಟ ಆಯಿತು? ಸೊ ಫ್ರೆಂಡ್ಸ್, ಈ ಒಂದು ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ?
ಸೊ ಇದೆರಡು ಆದಮೇಲೆ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇನ್ನೂ ಒಂದು, ಅದು ಏನೋ ಮಾಡೋಕ್ಕೆ ಹೋಗಿ ಏನೋ ಆಯಿತು ಅಂತ ಹೇಳ್ಬೋದು. ಸೊ ಈ ಒಂದು ಆಕ್ಸೆಸರೀಸ್ನು ನಾನೇ ಹ್ಯಾಂಡ್ಮೇಡ್ ಮಾಡಿರೋದು. ಹ್ಯಾಂಡ್ಮೇಡ್ ಅಂತ ಅಂದರೆ ಆಲ್ಮೋಸ್ಟ್ ನೀವು ಮೀಶೋದಲ್ಲಿ ಈ ಥರ ಇಯರಿಂಗ್ಸ್ನ ನೀವು ನೋಡಿರ್ತೀರಾ. ಸೊ ಆ ಒಂದು ಇಯರಿಂಗ್ಸ್ಗೆ ನಾನು ಈ ಥರ ಹೇರ್ ಆಕ್ಸೆಸರೀಸ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಗೊತ್ತಾಗ್ತಿದೆಯಾ? ಸೊ ಈ ಒಂದು ಏರ್ ಆಕ್ಸೆಸರೀಸ್ ಸಿಲ್ವರ್ ಕಲರಲ್ಲಿ ಇರಲಿ ಅಂತ ಹೇಳಿಬಿಟ್ಟು ನಾನು ಮಾಡಿರೋ ಅಂಥದ್ದು. ಇದು ಬಂದು ನನಗೆ ಇಯರಿಂಗ್ಸು ಫ್ರೆಂಡ್ಸ್. ಆ್ಯಕ್ಚುಲಿ ಇಯರಿಂಗ್ಸ್ನ ನಾನು ಈ ಥರ ಸ್ಟಡ್ಡಾಗಿ ಯೂಸ್ ಮಾಡಿಕೊಂಡು ಜಸ್ಟ್ ಇದನ್ನ ಲಾಕ್ ಮಾಡಿದ್ರೆ ನೀಟಾಗಿ ಈ ಥರ ಕೂರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಎಂಡಲ್ಲೂ ಅಷ್ಟೇ ಒಂದು ಫಿನಿಶಿಂಗ್ ಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರ ಒಂದು ಇಯರಿಂಗ್ನ ಲಾಸ್ಟಲ್ಲೂ ಸಹ ಹಾಕಿದ್ದೀನಿ. ಸೊ ಈ ಒಂದು ಏರ್ ಆಕ್ಸೆಸರೀಸ್ ಏನು ಅನಿಸ್ತು ನಿಮಗೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಈ ಒಂದು ಹೇರ್ ಆಕ್ಸೆಸರೀಸು ಸಹ ನನಗೆ ಇಷ್ಟ ಆಯಿತು. ಅದೇ ಹೊರಗಡೆಯಿಂದ ಕೊಟ್ಟು ತೊಗೊಳ್ತೀನಿ ಅಂದರೆ ಮಿನಿಮಮ್ ಇಲ್ಲ ಅಂದರೆ ಒಂದು 700 ರುಪೀಸ್ ಆದರೂ ಆಗಿರೋದು. ಜಸ್ಟ್ ನನಗೆ 130 ರುಪೀಸ ಏನೋ ಒಂದೊಂದು ಸೆಟ್ ಇಯರಿಂಗ್ಸ್ ಬಿದ್ದು. ಸೊ 130 ಅಂದರೆ ಅಲ್ಲಿಗೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ಓಲ್ಡ್ ಇಯರಿಂಗ್ಸ್ ಇದ್ದಿದ್ದನ್ನ ನಾನು ಈ ಥರ ಸೆಟ್ ಮಾಡಿದ್ದೀನಿ. ಸೊ ಈ ಒಂದು ಆಕ್ಸೆಸರೀಸು ನನ್ನ ಹತ್ರ ಹೇರ್ ಆಕ್ಸೆಸರೀಸು ಇದೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಹೇಗಿದೆ ಕಲೆಕ್ಷನ್ಸ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೀಗೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.